ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಸೊ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ನಿಮಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೆ ಬ್ರೆಡ್ ಪಿಜ್ಜಾ. ಸೊ ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂದರೆ, ಈ ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ನಾವು ತಗೊಳ್ಳೋದು ಓನ್ಲಿ 5 minutes. ಬಟ್ ಆ 5 ನಿಮಿಷದಲ್ಲಿ ನಾವು ಮಾಡ್ತಾ ಇರೋ ಪಿಜ್ಜಾ ಟೇಸ್ಟ್ ಹೇಗಿರುತ್ತೆ ಅಂದರೆ, ನೀವು ಹೊರಗಡೆ ಪಿಜ್ಜಾ ತಿನ್ನೋದೇ ಮರ್ತು ಬಿಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಹೆಲ್ದಿ ಆಗಿರುತ್ತೆ, ಮತ್ತೆ ಅಷ್ಟೇ ಸುಲಭ ಇರುತ್ತೆ ಕೂಡ. ಇದರಲ್ಲಿರೋ ಇನ್ನೊಂದು ಮುಖ್ಯ ಅಂಶ ಏನು ಅಂದರೆ, ನಾವು ಇದರಲ್ಲಿ ಈಸ್ಟ್ ಬಳಸ್ತಾ ಇಲ್ಲ ಅಥವಾ ಯಾವುದೇ ಫ್ಯಾನ್ಸಿ ಪದಾರ್ಥಗಳು ನಾವು ಇದರಲ್ಲಿ ಬಳಸ್ತಾ ಇಲ್ಲ. ನಮಗೆ ಯಾವಾಗಲೂ ಮನೆಯಲ್ಲಿ ಈಸಿಯಾಗಿ ದೊರಕುವಂತಹ ಸಾಮಾನುಗಳನ್ನು ಯೂಸ್ ಮಾಡಿ ನಾವಿಲ್ಲಿ ಬ್ರೆಡ್ ಪಿಜ್ಜಾ ತಯಾರು ಮಾಡ್ತಾ ಇದ್ದೀವಿ. ಅದು ಕೂಡ ತುಂಬ ಟೇಸ್ಟಿ ಆಗಿರುವಂಥ ಒಂದು ಪಿಜ್ಜಾ ರೆಡಿ ಮಾಡ್ತಾ ಇದ್ದೀವಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಸೊ ಇನ್ಸ್ಟೆಂಟ್ ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ನಾವಿಲ್ಲಿ ಮಾಡ್ಕೊಳ್ತಾ ಇರೋದು ಇನ್ಸ್ಟೆಂಟ್ ಪಿಜ್ಜಾ ಸಾಸ್. ಸೊ ಪಿಜ್ಜಾ ಸಾಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ. ಈ ಟೊಮೆಟೊ ಸಾಸ್ಗೆ ನಾನು ಆ್ಯಡ್ ಮಾಡ್ತಾ ಇರೋದು 2 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೇಸ್ಟ್. ಈ ರೆಡ್ ಚಿಲ್ಲಿ ಪೇಸ್ಟ್ ನೀವು ಹೇಗೆ ಮಾಡ್ಕೊಳ್ಬೋದು ಅಂದರೆ, ಒಣಮೆಣಸಿಕಾಯಿಗಳನ್ನ ಬಿಸಿ ನೀರಿನಲ್ಲಿ 1-2 ತಾಸು ನೆನೆಸ್ಬಿಟ್ಟು ಆಮೇಲೆ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ಸೇರಿಸಿ. ಸೊ ಅವಾಗ ನಿಮ್ಮ ರೆಡ್ ಚಿಲ್ಲಿ ಪೇಸ್ಟ್ ಮನೇಲೆ ರೆಡಿ ಆಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೇಸ್ಟ್ ಇಲ್ಲ, ಹತ್ರ ರೆಡ್ ಚಿಲ್ಲಿ ಸಾಸ್ ಇದೆ ಅಂದ್ರೆ ನೀವು ಅದನ್ನು ಕೂಡ ಹಾಕೊಳ್ಬಹುದು ಇದ್ರ ಜಾಗದಲ್ಲಿ. ಇವಾಗ ನಾವು ಇದಕ್ಕೆ ಕೆಲವೊಂದು ಮಸಾಲೆಗಳನ್ನ ಹಾಕೊಳ್ಳೋಣ. ಅದೇನಂದ್ರೆ, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರೋದು ಪಿಜ್ಜಾ ಸ್ಪೈಸ್ ಮಿಕ್ಸ್. ಇದು ಈಸಿಯಾಗಿ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಹಾಕೊಳ್ತಾ ಇರೋದು ಮಿಕ್ಸ್ಡ್ ಹರ್ಬ್ಸ್, ಇಟಾಲಿಯನ್ ಮಿಕ್ಸ್ಡ್ ಹರ್ಬ್ಸ್. ನಾನೀಗ ಹೇಳ್ತಾ ಇರೋ ಎಲ್ಲ ಮಸಾಲೆ ಪದಾರ್ಥಗಳು ನಮಗೆ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ನೀವು ಅದನ್ನ ತಂದು ಬಳಸ್ಕೊಳ್ಬಹುದು. ಸೊ ಇವೆಲ್ಲ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಡಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ರೆ ಅದನ್ನ ಡೆಫಿನೆಟ್ಲಿ ಬಳಸ್ಕೋಬಹುದು. ಒಂದ್ ವೇಳೆ ಇಲ್ಲ ಅಂದ್ರೆ ಈ ತರ ಕೂಡ ನೀವು ಇನ್ಸ್ಟೆಂಟ್ ಆಗಿ ಇದನ್ನ ತಯಾರು ಮಾಡಬಹುದು. ಸೊ ನಾನಿಲ್ಲಿ 2 ಸಾಸ್ಗಳನ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು, ಖಾರ ಕಡಿಮೆ ಬೇಕು ಅಂದ್ರೆ ನೀವು ಅದ್ರ ತಕ್ಕನಾಗೆ ಟೊಮೆಟೊ ಸಾಸ್ ಜಾಸ್ತಿ ಹಾಕಿ, ರೆಡ್ ಚಿಲ್ಲಿ ಸಾಸ್ನ ಕಡಿಮೆ ಹಾಕ್ಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಇವಾಗ ನಿಮ್ಮ ಇನ್ಸ್ಟೆಂಟ್ ಪಿಜ್ಜಾ ಸಾಸ್ ಏನಿದೆ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರೆಡ್ ತೊಗೊಂಡು ಆ ಬ್ರೆಡ್ನ ಒಂದು ಸೈಡಲ್ಲಿ ಮಾತ್ರ ನಾನು ಈ ಥರ ಬಟರ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಇದ್ರ ಮೇಲೆ ಸ್ಪ್ರೆಡ್ ಮಾಡಿದ್ಮೇಲೆ ಇದನ್ನ ಕೆಳಮುಖ ಮಾಡಿ ಈ ಥರ ಇಟ್ಕೊಂಡು ಇನ್ನೊಂದು ಸೈಡ್ ಇದೆಯಲ್ಲ ಆ ಸೈಡ್ ಮೇಲೆ ಪಿಜ್ಜಾ ಸಾಸ್ನ ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ರ ಮೇಲೆ ನಾನು ಕೆಲವೊಂದು ಹೆಚ್ಚಿದ ತರಕಾರಿಗಳನ್ನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ದಪ್ಪನ ಮೆಣಸಿನಕಾಯಿ, ಟೊಮೆಟೊ ಮತ್ತೆ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ತೊಗೊಂಡಿದ್ದೀನಿ. ಇದು ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ತರಕಾರಿ ಇಷ್ಟ ನೀವು ಅದನ್ನು ಬಳಸ್ಬೋದು, ಅಥವಾ ಅದನ್ನು ಜಾಸ್ತಿ ಮತ್ತೆ ಕಡಿಮೆ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಪನ್ನೀರ್ ಇದ್ದರೆ ನೀವು ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಆಲಿವ್ಸ್ ಕೂಡ ಹಾಕ್ಬೋದು. ಸೊ ಟಾಪಿಂಗ್ ಏನಿದೆ ನಿಮ್ಮ ಇಷ್ಟದ ಪ್ರಕಾರ ನೀವು ತರಕಾರಿಗಳನ್ನ ಇದ್ರ ಮೇಲೆ ಜೋಡಿಸ್ಕೊಳ್ಬೋದು. ಇವಾಗ ನಾನು ಇದ್ರ ಮೇಲೆ ಸ್ವಲ್ಪನೇ ತರಕಾರಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಇದ್ರ ಮೇಲೆ 1 ಲೇಯರ್ ಚೀಸ್ ಬರುತ್ತೆ. ಸೊ ಈ ತರ 1 ಲೇಯರ್ ಅಲ್ಲಿ ಸ್ವಲ್ಪ ತರಕಾರಿಗಳನ್ನ ಹಾಕೊಂಡ್ಮೇಲೆ, ಸೊ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಹಾಕೊಳ್ತಾ ಇರೋದು ಚೀಸ್. ನಾನಿಲ್ಲಿ ತಗೊಂಡಿರೋದು ಪಿಜ್ಜಾ ಚೀಸ್ ಅಥವಾ ಮಾಜರೆಲ್ಲಾ ಚೀಸ್ ಅಂತ ಏನು ಹೇಳ್ತಾರಲ್ಲ ಅದನ್ನ. ಸೊ ನೀವು ಪಿಜ್ಜಾ ಚೀಸ್ ಅಥವಾ ಮಾಜರೆಲ್ಲಾ ಚೀಸ್ ತಗೊಂಡ್ರೆ ನಿಮ್ಗೆ ಆ ಪಿಜ್ಜಾನ ಎಳ್ದಾಗ ದಾರದ ಎಳೆ ತರ ಏನ್ ಟೆಕ್ಸ್ಚರ್ ಬರುತ್ತಲ್ವಾ, ಸೊ ಆ ಟೆಕ್ಸ್ಚರ್ ನಿಮ್ಗೆ ಈ ಚೀಸ್ ನಿಂದ ಮಾತ್ರ ಸಿಗುತ್ತೆ. ಹಾಗಾಗಿ ನೀವು ಇದನ್ನೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಮಾಜರೆಲ್ಲಾ ಚೀಸ್ ಇಲ್ಲ ಅಥವಾ ಸಿಗ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಬೇರೆ ಯಾವ ಚೀಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆಯೋ ಅದನ್ನೇ ಬಳಸಬಹುದು. ಈ ಚೀಸ್ ಅನ್ನ ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು, ಇಷ್ಟೇ ಅಂತ ಏನೂ ಇಲ್ಲ. ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಇರುತ್ತೆ. ಸೊ ಚೀಸ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ತರಕಾರಿ, ಎಲ್ಲ ಥರದ ತರಕಾರಿಗಳನ್ನ ಸ್ವಲ್ಪ ಇದ್ರ ಮೇಲೆ ಹಾಕೊಳ್ಳೋಣ. ನೀವು ಈ ತರಕಾರಿಗಳ ಜೊತೆ ಮಶ್ರೂಮ್ಸ್ ಕೂಡ ಹಾಕೊಳ್ಬಹುದು, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ತರ ನಮ್ಮ ಮೊದಲನೇ ಬ್ರೆಡ್ ಪಿಜ್ಜಾ ಏನಿದೆ ರೆಡಿ ಆಗಿದೆ. ತವಾ ಮೇಲೆ ಟೋಸ್ಟ್ ಮಾಡೋದು. ಸೊ ಈಚೆ ಕಡೆ ನಾನು ತವಾನ ಬಿಸಿ ಆಗೋದಕ್ಕೆ ಮೀಡಿಯಂ ಫ್ಲೇಮ್ ಮೇಲೆ ಇಟ್ಟಿದ್ದೀನಿ. 2 minutes ಆಗಿದೆ. ಸೊ ಇವಾಗ ನಾನು ಇದ್ರ ಮೇಲೆ ನಮ್ಮ ಮೊದಲನೇ ಬ್ರೆಡ್ ಪಿಜ್ಜಾ ಏನಿದೆಯಲ್ಲ ಇಡ್ತಾ ಇದ್ದೀನಿ. ನಾವು ಬಟರ್ ಹಚ್ಚಿದೀವಲ್ಲ ಆ ಸೈಡ್ ಏನಿದೆಯಲ್ಲ ಅದು ತವಾ ಮೇಲೆ ಬರಬೇಕು. ಇದಾದ್ಮೇಲೆ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಟು ಲೋ ಫ್ಲೇಮ್ ಮೇಲೆನೆ ಇದನ್ನ 2 ನಿಮಿಷ ಟೋಸ್ಟ್ ಆಗೋದಕ್ಕೆ ಬಿಡ್ತೀನಿ. ಸೊ ನಮಗೆ 2-3 ನಿಮಿಷ ಬೇಕಾಗುತ್ತೆ ಈ ಬ್ರೆಡ್ ಕೆಳಗಡೆಯಿಂದ ಕ್ರಸ್ಟ್ ಆಗೋದಕ್ಕೆ, ಮತ್ತೆ ಮೇಲೆ ಚೀಸ್ ಎಲ್ಲ ಮೆಲ್ಟ್ ಆಗಿ ತರಕಾರಿ ಸ್ವಲ್ಪ ಬೇಯೋದಕ್ಕೆ. ಸೊ ಹಾಗಾಗಿ ನಾವು ಇದನ್ನ ಹೈ ಫ್ಲೇಮ್ ನಲ್ಲಿ ಮಾಡೋಕ್ಕಾಗಲ್ಲ, ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇದನ್ನ ಮಾಡಬೇಕು. ಸೊ 2 ನಿಮಿಷ ಆಗಿದೆ. ಇಲ್ಲಿ ಮೇಲೆ ಎಲ್ಲ ಚೀಸ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ, ಮತ್ತೆ ಕೆಳಗಡೆ ಕೂಡ ನನಗೆ ಚೆನ್ನಾಗಿ ಕ್ರಸ್ಟ್ ನನಗೆ ಫೀಲ್ ಆಗ್ತಾ ಇದೆ. ಸೊ ಇವಾಗ ನಾನು ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಸೊ ಇದನ್ನ ಸರ್ವ್ ಮಾಡೋಕೆ ಮುಂಚೆ ನಾನು ಈ ಬ್ರೆಡ್ ಪಿಜ್ಜಾ ಮೇಲೆ ಸ್ವಲ್ಪ ಇಟಾಲಿಯನ್ ಮಸಾಲೆಗಳನ್ನ ಹಾಕೊಳ್ತಾ ಇದ್ದೀನಿ. ಅದೇ ನಾವು ಪಿಜ್ಜಾ ಸಾಸ್ ಮಾಡೋದಕ್ಕೆ ಏನು ಯೂಸ್ ಮಾಡಿದ್ವಲ್ಲ ಅದೇ ಮಸಾಲೆಗಳನ್ನ ಇದ್ರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಈ ಥರ ಇಟಾಲಿಯನ್ ಹರ್ಬ್ಸ್ ಆಗಲಿ, ಇಟಾಲಿಯನ್ ಸ್ಪೈಸಸ್ ಏನು ಬರುತ್ತಲ್ಲ, ಈ ಚಿಲ್ಲಿ ಫ್ಲೇಕ್ಸ್ ಆಗಲಿ, ಆರಿಗ್ಯಾನೋ, ಮಿಕ್ಸ್ಡ್ ಹರ್ಬ್ಸ್, ಪಿಜ್ಜಾ ಸ್ಪೈಸ್ ಮಿಕ್ಸ್, ಇದನ್ನು ಯಾವಾಗಲೂ ನೀವು ಮನೇಲಿ ಸ್ಟಾಕ್ ಇಟ್ಕೊಂಡ್ರೆ ನೀವು ಯಾವುದೇ ಥರದ ಇಟಾಲಿಯನ್ ರೆಸಿಪಿ ಮಾಡಬೇಕು ಅಂದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಪಿಜ್ಜಾ ಆಗಲಿ, ಪಾಸ್ತಾ ಆಗಲಿ, ನೀವು ನೆನೆಸ್ಕೊಂಡ ತಕ್ಷಣ ಮಾಡಿಬಿಡ್ಬೋದು. ಸೊ ಇವಾಗ ನಮ್ಮ ಬ್ರೆಡ್ ಪಿಜ್ಜಾ ಏನಿದೆ ಕಂಪ್ಲೀಟ್ಲಿ ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಈ ಬ್ರೆಡ್ ಪಿಜ್ಜಾನ ನೀವು ಬೇಕಂದರೆ ಇದರಲ್ಲಿ 2 ಪೀಸಸ್ಗಳನ್ನ ಮಾಡಿನೂ ಸರ್ವ್ ಮಾಡ್ಬೋದು. ಇಲ್ಲಿ ಯಾವ ಥರ ಇದನ್ನು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಾ ಚೀಸ್ ಬೋಲ್ ಎಷ್ಟು ಚೆನ್ನಾಗಿದೆ ಅಂತ. ನೀವು ಎಷ್ಟು ಹೇಳಿದ್ರೂ ಚೀಸ್ ಹಾಗೆ ಬರ್ತಾನೆ ಇದೆ. ಸೊ ಈ ಥರ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ಮಕ್ಕಳು ತುಂಬ ಖುಷಿ ಆಗ್ತಾರೆ, ಮತ್ತು ಹೊರಗಡೆಯಿಂದ ಪಿಜ್ಜಾ ಬೇಕು ಅಂತಲೂ ಹಠ ಮಾಡಲ್ಲ. ಯಾಕಂದರೆ ಮನೇಲಿ ನೀವು ಇನ್ಸ್ಟೆಂಟಾಗಿ ಇಷ್ಟು ಚೆನ್ನಾಗಿ ಪಿಜ್ಜಾ ಮಾಡಿಕೊಟ್ಟಿರುವಾಗ ಹೊರಗಡೆ ಪಿಜ್ಜಾ ಬೇಕು ಅಂತಲೇ ಯಾರಿಗೂ ಅನಿಸಲ್ಲ. ಸೊ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಗೆ ಇದು ಹೇಗೆ ಬಂತು ಅಂತ ನಿಮ್ಮ ಅನುಭವ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಟೇಸ್ಟಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಮತ್ತೆ ಲೈಫ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು.